ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಈ ಒಂದು ವಿಡಿಯೋಲಿ ಯಾವ ರೀತಿ ನಿಮ್ಮ ಒಂದು ವಿಜುವಲ್ ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ಥೀಮ್ಸ್ ಅನ್ನ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತು ಅಂದ್ರೆ ಥೀಮ್ಸ್ ನ ಯಾವ ರೀತಿ ಕಸ್ಟಮೈಸ್ ಮಾಡೋದು, ಯಾವ ರೀತಿ ಲೈಟ್ ಥೀಮ್ ಚೇಂಜ್ ಮಾಡೋದು, ಯಾವ ರೀತಿ ಡಾರ್ಕ್ ಥೀಮ್ ಚೇಂಜ್ ಮಾಡೋದು ಅಂತ ತಿಳ್ಕೊತೀರಾ. ಫಸ್ಟ್ ನೀವು VS ಕೋಡ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ನೀವು ಬರ್ದಿರುವಂತಹ ಕೋಡು ಇಲ್ಲಿ ಕಾಣ್ತಾ ಇರುತ್ತೆ. ಅದ್ರ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಬಂದು ವೈಟ್ ಕಲರ್ ನಿಮ್ಗೆ ಕಾಣ್ತಾ ಇದೆ. ಆ ಒಂದು ವೈಟ್ ಕಲರ್ ನ ನೀವೇನಾದ್ರೂ ಬ್ಲಾಕ್ ಕಲರ್ ಮಾಡಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಮ್ಯಾನೇಜ್ ಅಂತ ಇರುತ್ತಲ್ವಾ, ಸೆಟ್ಟಿಂಗ್ ಸಿಂಬಲ್ ಕಾರ್ನರ್ ಅಲ್ಲಿ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ಕಲರ್ ಥೀಮ್ ಅಂತ ಇರುತ್ತೆ, ಆ ಒಂದು ಕಲರ್ ಥೀಮ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅಥವಾ ಕಂಟ್ರೋಲ್ ಕೆ ನು ಕೂಡ ಒತ್ತಬಹುದು ಅಥವಾ ಕಂಟ್ರೋಲ್ ಟಿ ನು ಕೂಡ ಒತ್ತಬಹುದು. ಇಲ್ಲಿ ಒಂದಷ್ಟು ಥೀಮ್ಸ್ ಗಳು ನಿಮ್ಗೆ ಸಿಗ್ತವೆ ಡಿಫಾಲ್ಟ್ ಆಗಿ. ಆ ಒಂದು ಥೀಮ್ಸ್ ನ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬಹುದು. ಈ ಕಡೆ ಸೆಟ್ಟಿಂಗ್ ಸಿಂಬಲ್ ಇದೆಯಲ್ವಾ, ಆ ಸೆಟ್ಟಿಂಗ್ ಸಿಂಬಲ್ ನ ಕ್ಲಿಕ್ ಮಾಡಿ ನೀವು ಕಲರ್ ನ ಚೇಂಜ್ ಕೂಡ ಮಾಡಬಹುದು. ಇಲ್ಲ ನಾನು ಬೇಸಿಕ್ ಆಗಿ ಇರೋ ಒಂದು ಥೀಮ್ ನೇ ಅಪ್ಲೈ ಮಾಡ್ತೀನಿ ಅಂದ್ರೆ, ಸೊ ಇವಾಗ ಸದ್ಯಕ್ಕೆ ನಾನು ವೈಟ್ ಥೀಮ್ ಹಾಕಿದ್ದೀನಿ. ಬ್ಲಾಕ್ ಥೀಮ್ ಏನಾದ್ರೂ ಬೇಕು ಅಂದ್ರೆ ಇಲ್ಲಿ ಡಾರ್ಕ್ ಅಂತ ಇದೆಯಲ್ವಾ, ಸೊ ಡಿಫಾಲ್ಟ್ ಡಾರ್ಕ್ ಅಂತ ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಇವಾಗ ನೋಡ್ಬೋದು ವೈಟ್ ಕಲರ್ ಇತ್ತು, ಆಮೇಲೆ ಬ್ಲಾಕ್ ಕಲರ್ ಆಯ್ತು. ಇದೇ ರೀತಿ ಬ್ಲಾಕ್ ಕಲರ್ ಇರೋದನ್ನ ವೈಟ್ ಕಲರ್ ಮಾಡಬೇಕು ಅಂದ್ರೂ ಅಷ್ಟೇ ಮ್ಯಾನೇಜ್ ಮೇಲೆ ಕ್ಲಿಕ್ ಕೊಟ್ಟು ಕಲರ್ ಥೀಮ್ ಮೇಲೆ ಕ್ಲಿಕ್ ಕೊಟ್ಟು, ಸೊ ನೀವು ವೈಟ್ ಇರುತ್ತಲ್ವಾ, ಸೊ ವೈಟ್ ಮೇಲೆ ಕ್ಲಿಕ್ ಕೊಡಬೇಕು. ಇಲ್ಲ ನನಗೆ ಒಂದು ಚೂರು ಕಲರ್ಗಳು ಚೇಂಜ್ ಆಗಬೇಕು ಅಂದ್ರೆ ಸೊ ಸೇಮ್ ಮ್ಯಾನೇಜ್ ಮೇಲೆ ಕ್ಲಿಕ್ ಕೊಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ಗಳನ್ನ ಚೇಂಜ್ ಮಾಡ್ಕೋಬಹುದು. ಸೊ ನೋಡ್ತಾ ಇದ್ದೀರಾ ಪ್ರತಿಯೊಂದು ಕಲರು ಇದೆ. ಸೊ ಕೆಲವ್ರಿಗೆ ಗ್ರೀನ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆರೆಂಜ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬ್ಲೂ ಇಷ್ಟ ಆಗುತ್ತೆ, ಸೊ ಕೆಲವ್ರು ರೆಡ್ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಹಾಕೊಳ್ಳಿ. ನಾನು ಪ್ರಿಫರ್ ಮಾಡೋದು ಬ್ಲ್ಯಾಕ್ ಅಥವಾ ವೈಟ್ ಹಾಕಿ ಅಂತ. ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ವೈಟ್ ಹಾಕಿ ಅಂತ ಹೇಳ್ತೀನಿ. ಸೊ ಬ್ಲ್ಯಾಕ್ ಹಾಕ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು AMOLED ಡಿಸ್ಪ್ಲೇ ಆದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಮಾಮೂಲಿ ಡಿಸ್ಪ್ಲೇ ಆದ್ರೆ ನಿಮ್ಗೆ ಅದು ಗ್ರೇಯಿಶ್ ಕಲರ್ ಕಾಣುತ್ತೆ. ಆಮೇಲೆ ಅಕ್ಷರಗಳೆಲ್ಲ ನಿಮ್ಗೆ ಅದು ಮಿಸ್ ಮ್ಯಾಚ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದು ಬೇಡ ಅಂದ್ರೆ ಈ ಒಂದು ವೈಟ್ ಕಲರ್ ನ ಯೂಸ್ ಮಾಡಿ. ಸೊ ಪ್ರಿಫರಬಲಿ ಕೆಲವರು AMOLED ಡಿಸ್ಪ್ಲೇ ಇರೋರು ಬ್ಲ್ಯಾಕ್ ಕಲರ್ ನು ಕೂಡ ಯೂಸ್ ಮಾಡಬಹುದು. ಸೊ ಬ್ಲ್ಯಾಕ್ ಕಲರ್ ಇಟ್ರೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಆದಾಗ, ಸೊ ಈ ಕಡೆ ಒಂದು ಕಾರ್ನರ್ ಏನಿದೆ, ಆ ಮೇಲ್ಗಡೆ ಫೈಲ್ಸ್ ಏನಿದೆ ಎಲ್ಲ ಬ್ಲ್ಯಾಕ್ ಆಗುತ್ತೆ. ನಿಮ್ಮ ಒಂದು ಫಾಂಟ್ ಗಳು ಕೆಲವೊಂದ್ಸಲ ಈ ತರ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿದಾಗ ಕರೆಕ್ಟ್ ಆಗಿ ಕಾಣಲ್ಲ. ಸೊ ನೋಡಿ ಈ ತರ, ಸೊ ಹಿಂಗ್ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಬ್ಲ್ಯಾಕ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಬಂದಾಗ ನಿಮಗೆ ಅದು ಕರೆಕ್ಟ್ ಆಗಿ ಕಾಣಲ್ಲ. ಅದಕ್ಕೋಸ್ಕರ ವೈಟ್ ಇಡಿ ಅಥವಾ ನಿಮ್ಮ ಇಷ್ಟ ಬ್ಲ್ಯಾಕ್ ಆದ್ರೂ ಇಟ್ಕೊಳ್ಳಿ. ಬೇರೆ ಕಲರ್ಗಳನ್ನ ಹಾಕಿದ್ರೆ ಒಂಥರ ವಿಚಿತ್ರವಾಗಿ ಕಾಣುತ್ತೆ. ಸೊ ತೋರಿಸಿದ್ನಲ್ಲ, ರೆಡ್ ಹಾಕಿದ್ರೆ ನೋಡಿ ಯಾವ ರೀತಿ ಕಾಣುತ್ತೆ. ಸೊ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಯ್ತು ಅನ್ಕೋತೀನಿ. ನಿಮ್ಮ ಒಂದು ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಕಲರ್ ಚೇಂಜ್ ಮಾಡ್ಕೊಳ್ಳೋ ಒಂದು ಅವಕಾಶವನ್ನ ಮಾಡಿಕೊಡಿ.